ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಲ್ಟಿವರ್ಸ್ ಚಾನಲ್. ಇವತ್ತು ನಾನು ವೆಜಿಟೇಬಲ್ಸ್ ಉಪ್ಮಾ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ. ಆಯಿಲ್ ಹಾಕೊಳ್ಳೋಣ. ಕಪ್ ರವೆ ಹಾಕೋತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ಸೀದೋಗಬಾರ್ದು, ಆ ಥರ ಫ್ರೈ ಮಾಡ್ಕೋಬೇಕು. ಈಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ಒಂದು ಪ್ಲೇಟಲ್ಲಿ ತೊಗೊಂಬಿಡೋಣ. ಪ್ಯಾನ್ಗೆ ಆಯಿಲ್ ಹಾಕೊಳ್ಳೋಣ. ಹೇಗೋ ತವಾ ಕಾದಿದೆ, ಸೊ ಅದಕ್ಕೆ ಈಗ ನಾವು ಸಾಸಿವೆ ಹಾಕೋಬೇಕು. ಸ್ವಲ್ಪ ಕರಿಬೇವು, ಕಡಲೆ ಬೀಜ, ಸ್ವಲ್ಪ ಕಡಲೆಬೇಳೆ, ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಚ್ಚಿರೋ ಅಂತ ಆನಿಯನ್ ಹಾಕೊಂಡ್ಬಿಡೋಣ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಬೀನ್ಸ್, ಈಗ ಸ್ವಲ್ಪ ಕ್ಯಾರೆಟ್ ಹಾಕೊಳ್ಳೋಣ. ಈಗ ಸ್ವಲ್ಪ ಬಟಾಣಿ ತಗೊಳ್ಳೋಣ. ಇಲ್ಲಿ ನಾನು ಪೊಟೊಟೊ ಯೂಸ್ ಮಾಡಿಲ್ಲ, ನೀವು ಬೇಕಾದರೆ ಪೊಟೊಟೊ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಚಿಲ್ಲಿ ಹಾಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತರಕಾರಿ ಹಾಗೆ ಇರಲಿ, ಜಾಸ್ತಿ ಬೇಯಿಸ್ಕೊಳಕ್ಕೆ ಹೋಗಬೇಡಿ, ಇಲ್ಲ ಕ್ರಿಸ್ಪಿಯಾಗಿರೋದಿಲ್ಲ. ಎಲ್ಲ ಬೆಂದಿದೆ. ಈಗ ನಾವು ರವೆ ಮಿಕ್ಸ್ ಮಾಡ್ಕೊಂಬಿಡೋಣ. ಎಲ್ಲರೂ ವಾಟರ್ ಹಾಕ್ತಾರೆ, ಫಸ್ಟ್ ನಾವು ರವೆ ಹಾಕ್ಕೊಂಬಿಡೋಣ, ಅದು ಬೇಗ ಆಗುತ್ತೆ ಅಂತಷ್ಟೇ. ಆಮೇಲಿಂದ ವಾಟರ್ ಹಾಕ್ಕೊಬೋದು. ಈ ಥರ ಮಿಕ್ಸ್ ಮಾಡಿ ನಾವು ವಾಟರ್ನ ಹಾಕ್ಕೊಂಡ್ರೆ ಇನ್ನು ಬೇಗ ಆಗುತ್ತೆ ಅಂತ ನಾನು ಈ ಥರ ಮಾಡ್ತಾಯಿದ್ದೀನಿ. ಕಾಯಿಸ್ಕೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡ್ಕೊಂಬಿಡೋಣ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಸೊಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ತುಪ್ಪ ಹಾಕ್ಕೊಂಬಿಡೋಣ, ಚೆನ್ನಾಗಿರುತ್ತೆ ಫ್ಲೇವರ್ ಅಂತ, ಟೇಸ್ಟು ಚೆನ್ನಾಗಿ ಕೊಡುತ್ತೆ. ಮಿಕ್ಸ್ ಮಾಡ್ಕೊಂಬಿಡಿ. ಮಾಡ್ಕೊಂಬಿಡೋಣ. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಆಗಿದೆ, ಇದು ಕ್ಯಾಪ್ ಓಪನ್ ಮಾಡ್ಕೊಂಬಿಡೋಣ. ಮಿಕ್ಸ್ ಮಾಡಿಕೊಂಡು ಸರ್ವಿಂಗ್ ಬೌಲ್ಗೆ ತೊಗೊಂಬಿಡೋಣ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರಿದಿರ ಬೆಲ್ ಐಕಾನ್ನ ಒತ್ತಿ.